ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಟ್ಯಾಂಡರ್ಡ್ ಮನರಂಜನೆ. ಫ್ರೆಂಡ್ಸ್, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ನೀವೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಮಂಗಳವಾರದ ಸಂಚಿಕೆಯಲ್ಲಿ ಮೊದಲಿಗೆ ನಂದಿನಿ ರೀ ನಿಮ್ಮ ಥರನೇ ನನ್ನ ಜೀವನಕ್ಕೋಸ್ಕರ ನಾನು ಚೆನ್ನಾಗಿರಲಿ ಅನ್ನೋದಕ್ಕೋಸ್ಕರ ತನ್ನ ಬದುಕನ್ನೇ ತ್ಯಾಗ ಮಾಡಿರೋರು ಇನ್ನೊಬ್ರು ಇದ್ದಾರೆ. ಅವರು ಬೇರೆ ಯಾರೂ ಅಲ್ಲ, ಪದ್ದುನೇ ಅಂತ ಹೇಳಿದ್ದು ಕೇಳಿ ಮನೆಯವ್ರಿಗೆಲ್ಲ ಆಶ್ಚರ್ಯ ಆಗುತ್ತೆ. ಆಗ ಪದ್ದು ಅಮ್ಮೋರೆ, ಇದು ತುಂಬ ದೊಡ್ಡ ಮಾತು. ದೊಡ್ಡ ಮನೆ ಋಣ ನಾನು ಸಾಯೋವರೆಗೂ ನನ್ನ ಮೇಲೆ ಇರುತ್ತೆ, ಅದನ್ನು ತೀರಿಸೋದಕ್ಕೆ ನಾನೊಂದು ಸಣ್ಣ ಪ್ರಯತ್ನ ಮಾಡಿದೆ ಅಷ್ಟೇ ಅಂತ ಹೇಳ್ತಾರೆ. ಆಗ ನಂದಿನಿ, ಅದು ಹಾಗಲ್ಲ ಪದ್ದು, ನಿಜ ಹೇಳಬೇಕು ಅಂದರೆ ನಾನಿವತ್ತು ಬದುಕಿರೋದಕ್ಕೆ ಕಾರಣನೇ ನೀನು ಅಂತ ಹೇಳ್ತಾರೆ. ಆಗ ಶ್ರಾವಣಿ, ಅಮ್ಮ ನೀನೇನು ಹೇಳ್ತಿದ್ಯಾ ಅಂತ ಕೇಳ್ತಾರೆ. ಆಗ ನಂದಿನಿ, ಹೌದು ಪುಟ, ವಿಜಯಾಂಬಿಕಾ ನನ್ನ ಮೇಲೆ ಸುಳ್ಳು ಆರೋಪ ಮಾಡಿ ನನ್ನನ್ನು ಮನೆಯಿಂದ ಆಚೆ ಕಳಿಸಿದ ಮೇಲೆ ನನ್ನನ್ನು ಸಾಯಿಸೋದಕ್ಕೆ ಅಂತ ಪ್ರಯತ್ನ ಪಟ್ಲು. ನಾನು ಹೇಗೋ ತಪ್ಪಿಸ್ಕೊಂಡೆ. ಆದರೆ ವಿಜಯಾಂಬಿಕಾ ದೃಷ್ಟಿಲಿ ನಾನು ಯಾವತ್ತೋ ಸತ್ತೋಗಿದ್ದೆ. ನನ್ನ ಗುರಿ ತಲುಪೋವರೆಗೂ ನಾನು ಯಾವುದೇ ಕಾರಣಕ್ಕೂ ಯಾರ ಕಣ್ಗೂ ಕಾಣಿಸ್ಕೋಬಾರ್ದು ಅಂತ ನಾನು ಅವತ್ತೇ ನಿರ್ಧಾರ ಮಾಡಿದ್ದೆ. ಆದರೆ ಅವತ್ತು ನನ್ನನ್ನು ಕಾಪಾಡಿದ್ದು ಇದೇ ಪದ್ದು. ಒಂದು ವೇಳೆ ಪದ್ದು ಇರಲಿಲ್ಲ ಅಂದಿದ್ರೆ ನಾನು ಬದುಕ್ತಾನೆ ಇರಲಿಲ್ಲ. ಅವತ್ತಿಂದ ನಾನು ಬೇರೆಯವ್ರ ಕಣ್ಣಿಗೆ ಬೀಳದೇ ಇರೋ ರೀತಿ ಪದ್ದು ನನ್ನ ಬೇರೆ ಬೇರೆ ಜಾಗದಲ್ಲಿ ಬಚ್ಚಿಟ್ಟು ಕಾಪಾಡ್ಕೊಂಡು ಬರ್ತಿದ್ದಾನೆ. ನನಗೆ ಹೊರಗಡೆ ಪ್ರಪಂಚಕ್ಕೆ ಸೇತುವೆ ಆಗಿದ್ದಿದ್ದೆ ಈ ಪದ್ದು ಮೂಲಕ ನಾನು ನಿಮ್ಮೆಲ್ಲರ ಬಗ್ಗೆ ತಿಳ್ಕೊತಿದ್ದೆ. ಶ್ರಾವಣಿ ಈ ಮನೆಗೆ ಸೇರಬೇಕು ಅನ್ನೋದು ನನ್ನ ಆಸೆ ಆಗಿತ್ತು, ದೈವೇಚ್ಛೆ ಕೂಡ ಅದೇ ಆಗಿತ್ತು ಅಂತ ಅನಿಸುತ್ತೆ. ಅದಕ್ಕೆ ಶ್ರಾವಣಿ ಇದೇ ಮನೆಗೆ ಸೊಸೆಯಾಗಿ ಬಂದಳು. ವಿಜಯಾಂಬಿಕಾಯಿಂದ ನನ್ನ ಮಗಳು ಶ್ರಾವಣಿಗೆ ಇನ್ಯಾವುದೂ ತೊಂದರೆ ಆಗೋದಿಲ್ಲ ಅನ್ನೋ ನಂಬಿಕೆ ಬಂದಿದ್ದೆ ಆವಾಗ. ಒಬ್ಬ ಅಣ್ಣ ತನ್ನ ತಂಗಿ ಜೀವನನ ಸರಿ ಮಾಡೋದಕ್ಕೆ ಅಂತ ಏನೆಲ್ಲ ಮಾಡ್ತಾನೋ ಪದ್ದು ಅದನ್ನೆಲ್ಲ ಮಾಡಿದ್ದಾನೆ. ನಿಜ ಹೇಳಬೇಕು ಅಂತಂದರೆ ಪದ್ದು ನನ್ನ ಪಾಲಿಗೆ ದೇವರಿದ್ದಾಗೆ ಅಂತ ಹೇಳ್ತಾರೆ. ಆಗ ಪದ್ದು, ಅಮ್ಮೋರೆ, ನೀವು ತುಂಬ ದೊಡ್ಡ ದೊಡ್ಡ ಮಾತುಗಳನ್ನ ಬಳಸ್ತಿದ್ದೀರಾ. ಹಾಗೆ ನೋಡೋಕೆ ಹೋದರೆ ನಾನೇನು ದೊಡ್ಡ ಕೆಲಸ ಏನೂ ಮಾಡಿಲ್ಲ, ನಾನು ನನ್ನ ಕರ್ತವ್ಯ ಮಾಡಿದ್ದೀನಿ ಅಷ್ಟೇ ಅಂತ ಹೇಳ್ತಾರೆ. ಆಗ ವೀರು, ಪದ್ಮನಾಭರೇ, ಇದೇ ನೋಡಿ ನಿಮ್ಮ ಗುಣ ನನಗೆ ತುಂಬ ಇಷ್ಟ ಆಗೋದು. ನೀವು ಎಷ್ಟೇ ಎತ್ತರದಲ್ಲಿದ್ದರೂ ಕೂಡ ಸಣ್ಣವರಾಗಿರೋದಕ್ಕೆ ಪ್ರಯತ್ನ ಪಡ್ತೀರಾ. ನಿಜವಾಗ್ಲೂ ಆ ದೇವರು ನಿಮಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾರೆ. ಆಗ ಶ್ರಾವಣಿ, ಅಮ್ಮ ಹಾಗಾದರೆ ಮಾವ ಆಟೋ ಓಡಿಸ್ತಿದ್ದಿದ್ದು, ಬೇರೆ ಕೆಲಸಗಳನ್ನ ಮಾಡ್ತಿದ್ದಿದ್ದು ಅಂತ ಕೇಳ್ತಾರೆ. ಆಗ ನಂದಿನಿ, ಅದೆಲ್ಲ ನನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ಕೊಳ್ಳೋಕ್ಕೆ ಒಂದು ನೆಪ ಅಷ್ಟೇ ಅಂತ ಹೇಳ್ತಾರೆ. ಆಗ ವಿಶಾಲು, ರೀ ನಿಜ ಹೇಳಬೇಕು ಅಂದರೆ ನಿಮ್ಮ ಬಗ್ಗೆ ನನಗೆ ಇವತ್ತು ತುಂಬಾ ಹೆಮ್ಮೆ ಅಂತ ಅನ್ನಿಸ್ತಿದೆ. ನೀವು ಅಪ್ರಂಜಿ ಇದ್ದಾಗೆ, ಈ ಮಾತು 100ಕ್ಕೆ 100ರಷ್ಟು ಸತ್ಯ ಅಂತ ಹೇಳ್ತಾರೆ. ಆಗ ನಂದಿನಿ, ಈ ಮನೆ ನನಗೆ ಸಂತೋಷದ ಕ್ಷಣಗಳನ್ನ ಕೊಟ್ಟಿದೆ. ಒಂದು ರೀತಿ ನನ್ನ ಪಾಲಿಗೆ ದೇವಸ್ಥಾನ ಇದ್ದಾಗೆ. ನಂದೊಂದು ಚಿಕ್ಕ ಕೋರಿಕೆ ಇದೆ, ಅದನ್ನು ನೆರವೇರಿಸೋದಕ್ಕೆ ನೀವೆಲ್ಲರೂ ಒಪ್ಪಿಗೆ ಕೊಡ್ತೀರಾ ಅಂತ ಕೇಳ್ತಾರೆ. ಆಗ ಸುಬ್ಬು, ಅಮ್ಮೋರೆ, ನಿಮ್ಮ ಆಸೆನ ನೆರವೇರಿಸೋದೇ ನಮ್ಮ ಕರ್ತವ್ಯ, ಅದೇನು ಅಂತ ಹೇಳಿ ಅಂತಾರೆ. ಆಗ ನಂದಿನಿ, ಇಷ್ಟು ವರ್ಷ ನಾನು ಮಕ್ಕಳಿಗೆ ಪಾಠ ಮಾಡಿ ಬಂದಿದ್ದ ದುಡ್ಡನ್ನು ಸೇವಿಂಗ್ಸ್ ಅಂತ ಎತ್ತಿಟ್ಟಿದ್ದೀನಿ. ಆ ದುಡ್ಡಲ್ಲಿ ಈ ಮನೇಲಿರೋ ಪ್ರತಿಯೊಬ್ಬರಿಗೂ ಏನಾದ್ರು ತಂದು ಕೊಡಬೇಕು ಅನ್ನೋದೇ ನನ್ನ ಆಸೆ. ನೀವೆಲ್ಲರೂ ಒಪ್ಪಿಗೆ ಕೊಟ್ಟರೆ ನಾಳೆ ಸುಬ್ಬು ಮತ್ತು ಶ್ರಾವಣಿ ಜೊತೆ ನಾನು ಹೊರಗಡೆ ಹೋಗಿ ಬರ್ತೀನಿ ಅಂತ ಹೇಳ್ತಾರೆ. ಆಗ ವಿಶಾಲು, ಅಮ್ಮೋರೆ, ನೀವು ನಮ್ಮ ಮೇಲೆ ಇಟ್ಟಿರೋ ಪ್ರೀತಿನೇ ದೊಡ್ಡದು, ಅದನ್ನು ಬಿಟ್ಟು ಇದೆಲ್ಲ ಏನು ಬೇಡ, ಸುಮ್ಮನಿರಿ ಅಂತ ಹೇಳ್ತಾರೆ. ಆಗ ಪದ್ದು, ನೋಡೆ, ಪ್ರೀತಿ ಮನಸ್ಸಲ್ಲಿರುತ್ತೆ, ಅದನ್ನು ಮೀರಿ ಅವ್ರೇನೋ ತಂದು ಕೊಡ್ತೀನಿ ಅನ್ನೋವಾಗ ಯಾಕೆ ಬೇಡ ಅಂತ್ಯ. ಅಮ್ಮೋರೆ, ನಿಮ್ಮ ಇಷ್ಟ ಬಂದಂಗೆ ಮಾಡಿ, ನಾಳೆ ನೀವು ಶ್ರಾವಣಿ ಅಮ್ಮ ಮತ್ತು ಸುಬ್ಬು ಜೊತೆ ಹೊರಗಡೆ ಹೋಗಿ ಬನ್ನಿ ಅಂತ ಹೇಳ್ತಾರೆ. ಅದನ್ನು ಕೇಳಿ ಎಲ್ರಿಗೂ ಖುಷಿ ಆಗುತ್ತೆ. ಮತ್ತು ನೆಕ್ಸ್ಟ್ ಡೇ ಶ್ರಾವಣಿ, ಸುಬ್ಬು ಹಾಗೆ ನಂದಿನಿ 3 ಜನ ಕೂಡ ಶಾಪಿಂಗ್ಗೆ ಹೋಗಿ ಬರ್ತಿರ್ತಾರೆ. ಆಗ ಸುಬ್ಬು ಆಟೋನ ರೋಡ್ ಮಧ್ಯದಲ್ಲೇ ನಿಲ್ಸೋಕ್ಕೆ ಹೇಳಿ, ಅಮ್ಮೋರೆ, ಇಲ್ಲಿಂದ ನೀವೊಬ್ಬರೇ ಮನೆಗೆ ಹೋಗಿರಿ, ನನಗೂ ಶ್ರಾವಣಿ ಮೇಡಮ್ಗೂ ಒಂದು ಸಣ್ಣ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಬರ್ತೀವಿ ಅಂತ ಹೇಳ್ತಾರೆ. ಆಗ ನಂದಿನಿ, ನೀವಿಬ್ಬರೂ ಕೂಡ ಸಾವಿತ್ರಿನ ಮಾತಾಡಿಸ್ಕೊಂಡು ಸೀರೆ ಕೊಟ್ಟು ಬರೋದಕ್ಕೆ ಹೋಗ್ತಿರೋದು ಅಂತ ನನಗೆ ಚೆನ್ನಾಗೇ ಗೊತ್ತಿದೆ ಅಂತ ಹೇಳ್ತಾರೆ. ಆಗ ಶ್ರಾವಣಿ, ಹೌದಮ್ಮ, ಆ ಸಾವಿತ್ರಿ ಆ ರಾಕ್ಷಸರ ಮಧ್ಯೆ ಹೇಗಿದ್ದಾಳೆ ಏನೋ ಗೊತ್ತಿಲ್ಲ, ಎಷ್ಟೇ ಆದರೂ ಈಗ ಗರ್ಭಿಣಿ ಬೇರೆ, ಅವಳಿಗೂ ಆಸೆ ಬೈಕ್ ಅನ್ನೋದಿರುತ್ತೆ ಅಲ್ವಾ, ನಮ್ಮವರು ಅಂತ ಯಾರಾದರೂ ಬಂದು ಏನಾದರೂ ಕೊಡಲಿ ಅಂತ ಕಾಯ್ತಿರ್ತಾಳೆ, ಅದಕ್ಕೆ ಹೋಗಿ ಬರ್ತೀವಿ ಅಂತ ಹೇಳ್ತಾರೆ. ಆಗ ಸುಬ್ಬು, ಅಮ್ಮೋರೆ, ಸಾವಿತ್ರಿ ನನಗೆ ತಂಗಿ ಇದ್ದಾಗೆ, ಸೀರೆ ಕೊಟ್ಟು ಮಾತಾಡ್ಸ್ಕೊಂಡು ಬರ್ತೀವಿ ಅಂತ ಹೇಳ್ತಾರೆ. ಆಗ ನಂದಿನಿ, ಒಳ್ಳೆಯದಾಗಲಿ ಸುಬ್ಬು, ಆದರೆ ನೀವು ಆ ಮನೆಗೆ ಹೋಗ್ತಿದ್ದೀರಾ, ಅದನ್ನು ಮರಿಬೇಡಿ, ಯಾವುದೇ ಕಾರಣಕ್ಕೂ ಆ ವಿಜಯಾಂಬಿಕಾ ಕಣ್ಣಿಗೆ ಕಾಣಿಸ್ಕೊಳ್ದಿರೋ ಹಾಗೆ ಸಾವಿತ್ರಿನ ಮಾತಾಡಿಸ್ಕೊಂಡು ಈ ಸೀರೆನ ಕೊಟ್ಟು ಬಂದುಬಿಡಿ ಅಂತ ಹೇಳಿ ನಂದಿನಿ ಅಲ್ಲಿಂದ ಹೊರಡ್ತಾರೆ. ಸುಬ್ಬು ಮತ್ತು ಶ್ರಾವಣಿ ಇಬ್ಬರು ಕೂಡ ಮನೆ ಮುಂದೆ ಬರ್ತಾರೆ. ಹಾಗೆ ಸಾವಿತ್ರಿಗೆ ಫೋನ್ ಮಾಡ್ತಾರೆ. ಅರೆ, ಸುಬ್ಬು ಅಣ್ಣ ಫೋನ್ ಮಾಡ್ತಿದ್ದಾರೆ.
ಆ ಮನೇಲಿ ಏನಾಗಿದೆಯೋ ಏನೋ, ಎಲ್ಲರೂ ಹೇಗಿದ್ದಾರೋ ಏನೋ, ನಿಮ್ಮಿಬ್ಬರನ್ನ ನೋಡಬೇಕು ಅಂತ ಅನ್ನಿಸ್ತಿದೆ ಅಂತ ಈಗಲೇ ಹೇಳಿಬಿಡ್ಲಾ ಅಂತ ಯೋಚನೆ ಮಾಡ್ತಾ ಫೋನ್ ರಿಸೀವ್ ಮಾಡ್ತಾರೆ. ಹಲೋ ಸುಬ್ಬು ಅಣ್ಣ ಅಂದ ತಕ್ಷಣ ಸುಬ್ಬು, ಸಾವಿತ್ರಿ ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಮನೆ ಆಚೆ ಬರ್ಬೋದಾ, ನಾನು ಮತ್ತು ಶ್ರಾವಣಿ ಮೇಡಮ್ ಇಬ್ಬರು ಕೂಡ ನಿನಗೋಸ್ಕರ ಇಲ್ಲೇ ಕಾಯ್ತಿದ್ದೀವಿ ಅಂತ ಹೇಳ್ತಾರೆ. ಆಗ ಸಾವಿತ್ರಿ, ಅಯ್ಯೋ ದೇವ್ರೆ, ಈಗಷ್ಟೇ ನಿಮ್ಮನ್ನು ನೋಡಬೇಕು ಅಂತ ಅನ್ಕೊತಿದ್ದೆ, ಅಷ್ಟರಲ್ಲಿ ನೀವೇ ಮನೆ ಮುಂದೆ ಬಂದಿದ್ದೀನಿ ಅಂತ ಹೇಳ್ತಿದ್ದೀರಾ, ಈಗಲೇ ಬಂದೆ ಇರಿ ಅಂತ ಹೇಳಿ ಸಾವಿತ್ರಿ ಫೋನ್ ಕಟ್ ಮಾಡ್ತಾರೆ. ಶ್ರಾವಣಿ ಮನೆಯೇ ನೋಡ್ತಿರ್ತಾರೆ. ಯಾಕೆ ಮೇಡಮ್ ಮನೇನ ಆ ಥರ ನೋಡ್ತಾ ಎಮೋಷ್ನಲ್ ಆಗಿದ್ದೀರಾ, ಏನಾಯಿತು ಅಂತ ಸುಬ್ಬು ಕೇಳ್ತಾರೆ. ಏನಿಲ್ಲ ಸುಬ್ಬು, ಈ ಮನೆಯಲ್ಲಿ ನನ್ನ ಜೀವನದ ಎಷ್ಟೊಂದು ನೆನಪುಗಳು ಹಾಗೇ ಇದೆ. ನಾನು ಆಡಿ ಬೆಳೆದಿರೋಂಥ ಮನೆ, ಎಲ್ಲರ ಜೊತೆ ಸಂತೋಷವಾಗಿ ಇದ್ದಿದ್ದ ಮನೆ, ನೀನು ಪ್ರತಿದಿನ ಯಾವಾಗ ಬರ್ತೀಯೋ ಅಂತ ಕಾಯ್ತಿದ್ದಿದ್ದ ಮನೆ, ನಿನ್ನನ್ನು ಮದುವೆ ಆಗೋವರೆಗೂ ನನ್ನ ಮನೆ ಆಗಿತ್ತು, ನಿನ್ನನ್ನು ಮದುವೆ ಆದಮೇಲೆ ತವ್ರ ಮನೆ ಆಗಿತ್ತು, ಆದರೆ ಇವಾಗ ಈ ಮನೆ ಆಚೆ ನಿಂತ್ಕೊಂಡು ಕಾಯ್ತಿದ್ದೀನಿ ನೋಡು ಅಂತ ಹೇಳ್ತಾರೆ. ಆಗ ಸುಬ್ಬು, ಮೇಡಮ್ ನಿಮ್ಮ ಈ ಮಾತಿಗೆ ಏನು ಹೇಳಬೇಕು ಅಂತ ನನಗೆ ಅರ್ಥ ಆಗ್ತಿಲ್ಲ. ನಿಜ ಹೇಳಬೇಕು ಅಂದರೆ ನ್ಯಾಯವಾಗಿ ಇದು ನಿಮಗೆ ಮತ್ತು ಯಜಮಾನರಿಗೆ ಸೇರಬೇಕಾಗಿರೋ ಮನೆ, ಆದರೆ ಆ ವಿಜಯಾಂಬಿಕಾ ಇಲ್ಲಿ ರಾಣಿ ಥರ ಮೆರೀತಿದ್ದಾಳೆ, ನನಗೆ ಅದನ್ನು ಸಹಿಸ್ಕೊಳ್ಳೋಕ್ಕೆ ಆಗ್ತಿಲ್ಲ ಮೇಡಮ್ ಅಂತ ಹೇಳ್ತಾರೆ. ಆಗ ಶ್ರಾವಣಿ, ಪರವಾಗಿಲ್ಲ ಬಿಡು ಸುಬ್ಬು, ಆಗ ನೋಡೋಕೆ ಹೋದರೆ ಈ ಮನೆಯಿಂದ ಹೊರಗಡೆ ಬಂದಮೇಲೆ ಅಲ್ವಾ ಅಪ್ಪನ ಪ್ರೀತಿ ನನಗೆ ಸಿಕ್ಕಿದ್ದು, ಅಮ್ಮನ ಪ್ರೀತಿ ಕೂಡ ನನಗೆ ಸಿಕ್ಕಿದ್ದು, ಹಾಗಂತ ಯೋಚನೆ ಮಾಡ್ತಾ ನನ್ನ ಮನಸ್ಸಿಗೆ ನಾನೇ ಸಮಾಧಾನ ಮಾಡ್ಕೊತೀನಿ ಅಂತ ಹೇಳ್ತಾರೆ. ಆಗ ಸುಬ್ಬು, ಇಲ್ಲ ಮೇಡಮ್ ನಿಮಗೆ ಸಮಾಧಾನ ಆಗ್ಬೋದು, ಆದರೆ ಆ ವಿಜಯಾಂಬಿಕನ ಸೆರೆಮನೆಗೆ ಕಳಿಸ್ದಾಗಲೇ ನನ್ನ ಮನಸ್ಸಿಗೆ ಸಮಾಧಾನ ಆಗೋದು. ಮೇಡಮ್ ಆಸ್ತಿ ಅಂತಸ್ತು ಹೋಯ್ತು ಅಂತ ನನಗೆ ಬೇಜಾರಾಗ್ತಿಲ್ಲ ಮೇಡಮ್, ಆದರೆ ಯಜಮಾನರು ಅವಳ ಮೇಲೆ ಇಟ್ಟಿದ್ದಂಥ ನಂಬಿಕೆ, ತ್ಯಾಗ, ಕಷ್ಟಗಳನ್ನೆಲ್ಲ ಅವಳಿಗೋಸ್ಕರ ದುರುಪಯೋಗ ಪಡಿಸ್ಕೊಂಡ್ಲು ಗೊತ್ತಾ, ಅದನ್ನು ನನ್ನ ಕೈ ತಡ್ಕೊಳಕ್ಕಾಗ್ತಿಲ್ಲ ಮೇಡಮ್ ಅಂತ ಹೇಳಿ ಸ್ವಲ್ಪ ಮುಂದೆ ಹೋಗ್ತಾರೆ. ಆಗ ಶ್ರಾವಣಿ, ಸುಬ್ಬು ಎಲ್ಲದಕ್ಕೂ ಕಾಲ ಬರುತ್ತೆ, ಆವಾಗ ಮಾತಾಡೋಣ ಸುಮ್ಮನಿರು ಅಂತ ಹೇಳಿ ಸಮಾಧಾನ ಮಾಡ್ತಾರೆ. ಮತ್ತು ಇಲ್ಲಿ ವಿಜಯಾಂಬಿಕಾ ಅವ್ರ ಮನೆಯಲ್ಲಿ ಪಾರ್ಟಿ ನಡೀತಿರುತ್ತೆ, ಎಲ್ಲ ಗೆಸ್ಟ್ಗಳು ಕೂಡ ಬಂದಿರ್ತಾರೆ. ಆಗ ವಿಜಯಾಂಬಿಕಾ, ವೀರು ಹೀಗೆಲ್ಲ ಮೋಸ ಮಾಡ್ತಾನೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ, ಅವನು ನನ್ನ ತಮ್ಮ ಅಂತ ನಾನು ಅವನನ್ನು ನಂಬಿದ್ದೆ, ಆದರೆ ಅವನು ನನಗೆ ಮಾತ್ರ ಮೋಸ ಮಾಡಲಿಲ್ಲ, ಇಡೀ ರಾಜ್ಯಕ್ಕೆ ನಿಮ್ಮೆಲ್ರಿಗೂ ಜೊತೆಗೆ ರಾಜಕೀಯಕ್ಕೂ ಕೂಡ ಮೋಸ ಮಾಡಿಬಿಟ್ಟ ಅಂತ ಹೇಳ್ತಾರೆ. ಆಗ ಅಲ್ಲಿ ಬಂದಿರೋ ಗೆಸ್ಟಲ್ಲಿ ಒಬ್ಬರು, ಅಯ್ಯೋ ಬಿಡಿ ಮೇಡಮ್, ಅವ್ರವ್ರು ಮಾಡಿದ ಕರ್ಮನ ಅವರೇ ಅನುಭವಿಸ್ತಾರೆ, ಅದಕ್ಕೆ ಅಲ್ವ ಇವಾಗ ಬೀದಿಗೆ ಬಿದ್ದಿರೋದು ಅಂತ ಹೇಳ್ತಾರೆ. ಆಗ ಇನ್ನೊಬ್ಬರು ಲೇಡೀಸ್, ಮೇಡಮ್ ನೀವೇನು ತಲೆ ಕೆಡಿಸ್ಕೋಬೇಡಿ, ಅಷ್ಟಕ್ಕೂ ವೀರೇಂದ್ರ ಸರ್ ದೇಸಾಯಿನ ನಮ್ಮ ಪಕ್ಷದ ನಾಯಕ ಅಂತ ನಾವು ಅಂದ್ಕೊಂಡಿದ್ವಿ, ಆದರೆ ಇವಾಗ ನಮಗೆ ಹೊಸ ನಾಯಕಿ ಸಿಕ್ಕಿದ್ದಾರೆ ಅಂತ ಹೇಳ್ತಾರೆ. ನಾಯಕಿನ ಯಾರದು ಅಂತ ವಿಜಯಾಂಬಿಕಾ ಕೇಳ್ತಾರೆ. ಆಗ ಅವರು, ಇನ್ಯಾರು ಮೇಡಮ್ ನೀವೇ, ನಿಮ್ಮಂಥ ಬುದ್ಧಿವಂತರು, ಹಣ ಇರೋರು ಮತ್ತು ಒಳ್ಳೆ ಮನಸ್ಸಿರೋರು ನಮ್ಮ ಪಕ್ಷಕ್ಕೆ ಬಂದರೆ ನಮ್ಮ ಪಕ್ಷಕ್ಕೆ ಮೇಡಮ್ ಲಾಭ ಅಂತ ಹೇಳ್ತಾರೆ. ಆಗ ಇನ್ನೊಬ್ಬರು, ಹೌದು, ಆ ವೀರೇಂದ್ರ ಸರ್ ದೇಸಾಯಿನ ಯಾವುದೇ ಕಾರಣಕ್ಕೂ ಮತ್ತೆ ನಮ್ಮ ಪಕ್ಷಕ್ಕೆ ಸೇರಿಸ್ಕೊಬಾರ್ದು ಅಂತ ಮುಖ್ಯಮಂತ್ರಿ ಜೊತೆ, ಹೈಕಮಾಂಡ್ ಜೊತೆ ನಾವೆಲ್ಲರೂ ಕೂಡ ಮಾತಾಡಬೇಕು ಅಂತ ಹೇಳ್ತಾರೆ. ಇವ್ರುಗಳ ಮಾತೆಲ್ಲ ಕೇಳಿ ವಿಜಯಾಂಬಿಕಾ ಅವ್ರಿಗೆ ಖುಷಿ ಆಗುತ್ತೆ. ನನ್ನ ಕೈಲಿ ಇದೆಲ್ಲ ಸಾಧ್ಯ ಅಂತ ನಿಮಗೆಲ್ಲ ಅನ್ನಿಸ್ತಿದ್ಯಾ, ಒಂದು ವೇಳೆ ವೀರು ಏನಾದರೂ ವಾಪಸ್ ಬಂದು ಪಕ್ಷ ಸೇರಿಕೊಂಡ್ರೆ ಎಲೆಕ್ಷನ್ಗೆ ನಿಂತ್ಕೊತೀನಿ ಅಂತ ಕೇಳ್ತಾರೆ. ಆಗ ಅಲ್ಲಿರೋ ಗೆಸ್ಟು, ಅದಕ್ಕೆಲ್ಲ ನಾವು ಒಪ್ಕೊಂಡ್ಬಿಡ್ತೀವ, ನಮ್ಮ ಮುಂದಿನ MLA ಏನಿದ್ರು ಕೂಡ ಅದು ನೀವೇ, ಮತ್ತು ನಮ್ಮ ಪಕ್ಷದಿಂದ ಈ ಸರಿ MLA ಟಿಕೆಟು ನಿಮಗೇನೆ ಅಂತ ಹೇಳಿ ಜೈಕಾರ ಕೂಗ್ತಿರ್ತಾರೆ. ವಿಜಯಾಂಬಿಕಾ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಅದೇ ಸಮಯದಲ್ಲಿ ಸಾವಿತ್ರಿ ಮನೆಯಿಂದ ಆಚೆ ಹೋಗೋದನ್ನು ಮದನ್ ನೋಡ್ತಾರೆ. ಮಾಮ್ ಒಂದು ನಿಮಿಷ ಬಂದೇ ಇರು ಅಂತ ಹೇಳಿ, ನಿಂತ್ಕೊಳ್ಳೆ, ಮನೇಲಿ ಇಷ್ಟೆಲ್ಲ ದೊಡ್ಡ ಮನುಷ್ಯರು ಸೇರಿರುವಾಗ ಮುಖನ ಗಂಟಾಕೊಂಡು ಇದ್ದೆ, ಇವಾಗ ನೋಡಿದ್ರೆ ಇದ್ದಕ್ಕಿದ್ದಾಗೆ ಖುಷಿಯಾಗಿ ಹೋಗ್ತಿದೆಯಲ್ಲ, ಏನು ಸಮಾಚಾರ ಅಂತ ಕೇಳ್ತಾರೆ. ಆಗ ಸಾವಿತ್ರಿ, ದೊಡ್ಡ ಮನುಷ್ಯರ ಆಸ್ತಿ ಅಂತಸ್ತು ಅಧಿಕಾರ ಇದು ಮಾತ್ರಕ್ಕೆ ಅವರೆಲ್ಲ ದೊಡ್ಡ ಮನುಷ್ಯರಾಗಲ್ಲ, ನನ್ನ ದೃಷ್ಟಿಲಿ ಗೌರವ, ಸ್ವಾಭಿಮಾನ, ಆತ್ಮಸಾಕ್ಷಿ ಇರೋರು ಮಾತ್ರ ದೊಡ್ಡ ಮನುಷ್ಯರು, ಇಂಥವ್ರನ್ನ ನೋಡಿದ್ರೆ ನಗು ಬರಲ್ಲ, ವಾಕರಿಕೆ ಬರ್ತಿದೆ ಅಂತ ಹೇಳ್ತಾರೆ. ಹಾಗಾದರೆ ಇವಾಗ ನಗ್ನಗ್ತಾ ಆಚೆ ಹೋಗ್ತಿದೆಯಲ್ಲ, ಏನು ದೇವ್ರು ಪ್ರತ್ಯಕ್ಷ ಆಗಿದ್ದಾನ ಅಂತ ಮದನ್ ಕೇಳ್ತಾರೆ. ಹಾಗೆ ಅಂದ್ಕೊಳ್ಳಿ ಅಂತ ಹೇಳಿ ಸಾವಿತ್ರಿ ಮನೆಯಿಂದ ಆಚೆ ಬರ್ತಾರೆ. ಮದನ್ ಒಳಗಡೆ ಹೋಗ್ತಾರೆ. ಮತ್ತು ಶ್ರಾವಣಿ ಸುಬ್ರಹ್ಮಣ್ಯ ನೋಡ್ತಿದ್ದಾಗೆ ಸಾವಿತ್ರಿಗೆ ತುಂಬಾ ಖುಷಿ ಆಗುತ್ತೆ. ಸುಬ್ಬಣ್ಣ ಹೇಗಿದ್ದೀರಾ, ಶ್ರಾವಣಿ ನೀನು ಹೇಗಿದ್ದೀಯಾ, ಮನೇಲೆಲ್ಲ ಹೇಗಿದ್ದಾರೆ ಅಂತ ಕೇಳ್ತಾರೆ. ಆಗ ಶ್ರಾವಣಿ, ನಾನು ಚೆನ್ನಾಗಿದ್ದೀನಿ, ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ, ಅಮ್ಮ ಅಜ್ಜಿ ಕೂಡ ಚೆನ್ನಾಗಿದ್ದಾರೆ ಅಂತ ಹೇಳ್ತಾರೆ. ಆಗ ಸಾವಿತ್ರಿ, ಶ್ರಾವಣಿ ನಡೆದಿದ್ದೆಲ್ಲ ನನಗೂ ಕೂಡ ಗೊತ್ತಾಯಿತು, ನಿಮ್ಮ ಬಾಯಲ್ಲಿ ಅಮ್ಮ ಅನ್ನೋ ಪದ ಕೇಳೋದಕ್ಕೆ ತುಂಬಾ ಖುಷಿ ಆಗ್ತಿದೆ, ಅವ್ರು ಸಿಕ್ಕಿದ ಮೇಲೆ ನಿಮಗೆ ತುಂಬಾ ಸಂತೋಷ ಆಗಿರ್ಬೇಕಲ್ವಾ ಅಂತ ಹೇಳ್ತಾರೆ. ಆಗ ಸುಬ್ಬು, ಕೇಳ್ತಿಯಲ್ಲ ಸಾವಿತ್ರಿ, ಅಮ್ಮ ಮಗಳ ಸಂಬಂಧನ ಮರೆಯೋಕ್ಕಾರೋ ಆಗುತ್ತಾ, ಇವ್ರ ಜೀವನದಲ್ಲಿ ಅನುಭವಿಸಿರೋ ಎಲ್ಲ ನೋವುಗಳನ್ನು
ಮರೆಸಿರೋವಂಥ ಕ್ಷಣ ಅದು. ಇನ್ನೂ ಸ್ವಲ್ಪ ದಿನ ನಿನಗೂ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಆಗ ಶ್ರಾವಣಿ, ನೀನು ಹೇಗಿದೆಯಾ ಸಾವಿತ್ರಿ ಅಂತ ಕೇಳ್ತಾರೆ. ಆಗ ಸುಬ್ಬು, ನಿನ್ನನ್ನು ನೋಡ್ತಿದ್ರೆ ಬಾಯಿ ಮಾತಲ್ಲಿ ಚೆನ್ನಾಗಿದ್ದೀನಿ ಅಂತ ಹೇಳ್ಬೋದಷ್ಟೇ, ನೀನು ಎಷ್ಟು ಚೆನ್ನಾಗಿದ್ದೀನಿ ಅನ್ನೋದನ್ನು ನಿನ್ನ ಕಣ್ಗಳೇ ಹೇಳ್ತಿದೆ ಅಂತ ಹೇಳ್ತಾರೆ. ಆಗ ಸಾವಿತ್ರಿ, ಅವರಿಬ್ಬರಿಂದ ನನಗೆ ಯಾವುದೇ ರೀತಿ ತೊಂದರೆನೂ ಆಗ್ತಿಲ್ಲ, ಹಾಗೆ ಪ್ರೀತಿ ಕೂಡ ಸಿಗ್ತಿಲ್ಲ, ನನಗೇನು ಅವ್ರ ಪ್ರೀತಿನ ಬಯಸೋ ಅಂಥ ಕರ್ಮ ಕೂಡ ಬಂದಿಲ್ಲ. ಯಜಮಾನ್ರು ಈ ಮನೆಯಿಂದ ಆಚೆ ಹೋಗುವಾಗ ಒಂದು ಮಾತು ಹೇಳಿದರು, ಆ ಕಾರಣಕ್ಕೋಸ್ಕರ ನಾನಿಲ್ಲಿ ಉಳ್ಕೊಂಡಿದ್ದೀನಿ ಅಷ್ಟೇ. ಮತ್ತು ನನ್ನ ಹೊಟ್ಟೆ ಒಳಗಡೆ ಇರೋ ಮಗುಗೆ ಅಪ್ಪ ಬೇಕು ಅನ್ನೋ ಕಾರಣಕ್ಕೆ ನಾನು ಸುಮ್ಮನೆ ಇದ್ದೀನಿ ಅಷ್ಟೇ ಅಂತ ಹೇಳ್ತಾರೆ. ಆಗ ಶ್ರಾವಣಿ, ಬಿಡು ಸಾವಿತ್ರಿ, ನಿನಗೂ ಕೂಡ ಒಳ್ಳೆ ದಿನ ಬಂದೇ ಬರುತ್ತೆ, ಚಿಂತೆ ಮಾಡಬೇಡ ಅಂತ ಹೇಳ್ತಾರೆ. ಆಗ ಸಾವಿತ್ರಿ ಹಾಗೆ ನೋಡೋಕೆ ಹೋದರೆ ಅವ್ರಿಗೆ ಇನ್ನೂ ನಿಮ್ಮ ಬಗ್ಗೆ ಭಯ ಹಾಗೇ ಇದೆ. ಬೇಸಿಗೆ ಕಾಲದಲ್ಲೂ ಕೂಡ ನಡುಗ್ತಾರೆ, ಚಳಿಗಾಲದಲ್ಲೂ ಕೂಡ ಬೆವರ್ತಾರೆ ಅಂತ ಹೇಳ್ತಾರೆ. ಆಗ ಸುಬ್ಬು, ನಾವು ಕೊಟ್ಟಿರೋ ಟ್ರೀಟ್ಮೆಂಟ್ ಆಗಿದೆ ಅವನಿಗೆ ಅಂತ ಹೇಳ್ತಾರೆ. ಆಗ ಶ್ರಾವಣಿ, ಅದೆಲ್ಲ ಬಿಟ್ಟಾಕು ಸಾವಿತ್ರಿ, ಈಗ ತವ್ರ ಮನೆಯಿಂದ ನೀನು ಅಣ್ಣ ಅದಕ್ಕೆ ಇಬ್ಬರು ಕೂಡ ನಿನ್ನನ್ನು ನೋಡೋಕ್ಕೆ ಅಂತ ಬಂದಿದ್ದೀವಿ, ನಿನಗೆ ಅಂತ ಸೀರೆ ತಂದಿದ್ದೀವಿ, ಹಾಗೆ ಇದರಲ್ಲಿ ಹೂವು ಹಣ್ಣು ಎಲ್ಲನೂ ಇದೆ ತಗೋ ಅಂತ ಹೇಳ್ತಾರೆ. ಆಗ ಸಾವಿತ್ರಿಗೆ ತುಂಬಾ ಖುಷಿಯಾಗುತ್ತೆ. ನಿಮ್ಮ ಮಾತುಗಳನ್ನ ಕೇಳ್ತಿದ್ರೆ ನಿಮ್ಮ ಜೊತೆಲಿ ಇರಬೇಕು ಅಂತ ಅನಿಸುತ್ತೆ. ನೀವೆಲ್ಲರೂ ಕೂಡ ಈ ಮನೆಗೆ ವಾಪಸ್ ಬಂದಿದ್ದರೆ ತುಂಬಾ ಚೆನ್ನಾಗಿರೋದು. ನಮ್ಮ ಪಾಲಿಗೆ ಈ ಮನೆ ದೇವಸ್ಥಾನ ಇದ್ದಾಗೆ, ಯಜಮಾನ್ರು ಕಳಶ ಇದ್ದಾಗೆ. ಅವ್ರು ಇಲ್ಲದೇ ಇರೋ ಈ ಮನೆ ನರಕ ಅಂತ ಅನ್ಸೋಕ್ಕೆ ಶುರುವಾಗಿದೆ. ಅವರಿದ್ದಾಗ ಪ್ರತಿಯೊಬ್ಬರಿಗೂ ಸಂಸ್ಕಾರ ಇತ್ತು, ಪ್ರತಿದಿನ ಪೂಜೆ ಪುನಸ್ಕಾರ ನಡೀತಿತ್ತು. ಆದರೆ ಇವಾಗ ಈ ಮನೆ ಫುಲ್ಲು ಗಬ್ಬೆದೋಗಿದೆ, ಪಾರ್ಟಿ ಅದು ಇದು ಅಂತ ಏನಾದರೂ ಒಂದು ಮಾಡ್ತಾನೆ ಇರ್ತಾರೆ ಅಂತ ಹೇಳ್ತಾರೆ. ಆಗ ಸುಬ್ಬು, ನಡೀಲಿ ಸಾವಿತ್ರಿ, ಇವಾಗ ಅವ್ರ ಟೈಮು ಹೇಗೆ ಬೇಕೋ ಹಾಗೆ ಆಡಲಿ, ಮುಂದೆ ನಮಗೂ ಕೂಡ ಒಂದು ಟೈಮ್ ಅಂತ ಬರುತ್ತೆ, ಆವಾಗ ಇವ್ರನ್ನೆಲ್ಲ ಚೆನ್ನಾಗಿ ಆಟ ಆಡ್ಸೋಣ. ಅದು ಸರಿ, ಇವಾಗ ಇದನ್ನೆಲ್ಲ ಒಳಗಡೆ ತೊಗೊಂಡೋದ್ರೆ ಯಾರು ಕೊಟ್ಟಿದ್ದು ಅಂತ ಅವ್ರು ಕೇಳಲ್ವಾ ಅಂತಾರೆ. ಆಗ ಸಾವಿತ್ರಿ, ಕೇಳಿದ್ರು ಕೇಳ್ಬೋದು, ಆದರೆ ಅವರೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಕೊಂಡು ನಾನು ಕೂತ್ಕೊಳ್ಳೋದಿಲ್ಲ. ನೀವುಗಳು ಈ ಮನೇಲಿ ಇದ್ದಾಗ ನಾನು ಎಷ್ಟು ಧೈರ್ಯವಾಗಿದ್ನೋ ಇವಾಗ ನಿಮ್ಮ ನೆನಪಲ್ಲೂ ಕೂಡ ಅಷ್ಟೇ ಧೈರ್ಯವಾಗಿದ್ದೀನಿ ಅಂತ ಹೇಳ್ತಾರೆ. ಆಗ ಸುಬ್ಬು, ಸರಿ ಸಾವಿತ್ರಿ, ತುಂಬು ಗರ್ಭಿಣಿ ನೀನು, ನಿನ್ನನ್ನು ಹೊರಗಡೆ ನಿಲ್ಲಿಸ್ಕೊಂಡೆ ಮಾತಾಡ್ತಿದ್ದೀವಿ, ನೀನಿನ್ನ ಒಳಗಡೆ ಹೋಗೋ, ನಾವು ಕೂಡ ಹೊರಡ್ತೀವಿ, ಟೈಮ್ ಆಯಿತು ಅಂತ ಹೇಳ್ತಾರೆ. ಆಗ ಶ್ರಾವಣಿ, ಮತ್ತೆ ಅವರಿಂದ ಏನೇ ಸಮಸ್ಯೆ ಆದರೂ ಕೂಡ ಹೇಳಬೇಕು, ಮರಿಬೇಡ ಅಂತ ಹೇಳ್ತಾರೆ. ಆಗ ಸಾವಿತ್ರಿ, ಸರಿ ಶ್ರಾವಣಿ, ಯಜಮಾನ್ರನ್ನ ಕೇಳಿದೆ ಅಂತ ಹೇಳು, ಲಲಿತಾದೇವಿ ಅಮ್ಮವ್ರಿಗೆ ನಾನು ಚೆನ್ನಾಗಿದ್ದೀನಿ ಅಂತ ಹೇಳು, ಹಾಗೆ ನಂದಿನಿ ಅಮ್ಮವ್ರನ್ನೂ ಕೂಡ ಕೇಳಿದೆ ಅಂತ ಹೇಳು ಅಂತಾರೆ. ಸುಬ್ಬು ಮತ್ತು ಶ್ರಾವಣಿ ಇಬ್ಬರು ಕೂಡ ಸಾವಿತ್ರಿಗೆ ಬಾಯಿ ಮಾಡಿ ಅಲ್ಲಿಂದ ಹೊರಡ್ತಾರೆ. ಸ್ವಲ್ಪ ಹೊತ್ತಾದಮೇಲೆ ವಿಜಯಾಂಬಿಕಾ ಮತ್ತು ಮ್ಯಾಡಿ ಇಬ್ಬರು ಕೂಡ ಮನೆಯಿಂದ ಆಚೆ ಬರ್ತಾರೆ. ಅಷ್ಟರಲ್ಲಿ ವಿಜಯಾಂಬಿಕಾ ಅವ್ರ ಫ್ರೆಂಡು ರಾಜೇಶ್ವರಿ ಕಾರಲ್ಲಿ ಬಂದು ಕಾರ್ ಇಳಿತಿದ್ದಾಗೆ ವಿಜಯಾಂಬಿಕಾ ಹೋಗಿ ಖುಷಿಯಿಂದ ರಾಜೇಶ್ವರಿನ ತಪ್ಕೊತಾರೆ. ಇದನ್ನೆಲ್ಲ ನೋಡಿ ಮದನ್ಗೂ ಖುಷಿಯಾಗುತ್ತೆ. ಫ್ರೆಂಡ್ಸ್, ಇಲ್ಲಿಗೆ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಮಂಗಳವಾರ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ವಿಡಿಯೋಗಾಗಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.